ನಿಮಗೂ ಹಿಂಗೆ ನಮಸ್ಕಾರ ಮಾಡ್ತೀನಿ. ಯಾಕಪ್ಪ? ನಾನು ಬಂದು ನಿಮ್ಮನ್ನು ಅಲ್ಲ, ಎಲ್ಲರನ್ನೂ ಹಂಗೆ ನೋಡ್ತೀನಿ. ಬಟ್ ಈ ಒಂದು ಕಾರ್ಯಕ್ರಮದ್ದು ಯಾವುದೋ ಒಂದು ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲೋ, ಇನ್ನೊಂದು ಯಾವುದೋ ಸೋಷಿಯಲ್ ಮೀಡಿಯಲ್ಲೋ, ಇಲ್ಲ ಪೇಪರಲ್ಲೋ ಒಂದು ನೀವು ಆ್ಯಡ್ ಅಂದರೆ ಜಾಹೀರಾತು ಆ್ಯಡ್ ನೋಡ್ತಾ ಇದ್ದೀರಾ ಅಂದರೆ ಹಂಗೆ ಕಾರ್ಯಕ್ರಮ ಕಡೆ ಬನ್ನಿ. ಯಾರಿಗೆ ಹೇಳ್ತಾ ಇದ್ದೀನಿ? ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಇದಕ್ಕೆ ಹೆಸರು ಚಾಲೆಂಜಿಂಗ್ ಪೀಪಲ್. ಚಾಲೆಂಜಿಂಗ್ ಅಂದಿದ ತಕ್ಷಣ ಏನೋ ಚಾಲೆಂಜಿಂಗ್ ಅಂದಿದ ತಕ್ಷಣ ಏನಪ್ಪ ಅಂದರೆ ಅವ್ರ ಬುದ್ಧಿಗೂ ಅವ್ರ ನಡವಳಿಕೆಗೂ ಚಾಲೆಂಜಿಂಗ್, ಅವರು ಚೇಂಜ್ ಆಗೋದಕ್ಕೆ ಅಂಥವರು ಚಾಲೆಂಜಿಂಗ್. ಅಂದರೆ ಡೈರೆಕ್ಟಾಗಿ ಬಂದುಬಿಡ್ತೀನಿ ನೋಡಿ, ಈ ಮಾತು ನೆಕ್ಸ್ಟು ನನ್ನ ಬಾಯಲ್ಲಿ ಬರೆಸ್ಬೇಡಿ. ಈ ಥರ ಒಂದು ಪದ ಏನಪ್ಪ ಅಂದರೆ ಕಳ್ಳರು, ಸುಳ್ಳರು, ಮೋಸಗಾರರು, ಡಕಾಕೋರರು, ವಂಚಕರು, ಇದು ಮತ್ತೆ ತರಿಸ್ಬೇಡಿ ನನ್ನ ಬಾಯಲ್ಲಿ. ಯಾಕೆಂದರೆ ಅವ್ರಿಗೂ ಸ್ಟಾಕ್ ಮಾರ್ಕೆಟಲ್ಲಿ ಜಾಗ ಇದೆ. ಏನಪ್ಪ ಹಿಂಗೆ ಹೇಳ್ಬಿಟ್ಟು ನಿಜ ನೋಡಿ, ಕಳ್ಳನಿಗೆ ಗೊತ್ತು ಏನಂತ, ಕಳ್ಳತನ ಮಾಡೋದು ತಪ್ಪು ಅಂತ. ಹಿಂಗೆ ಯಾವುದೋ ಒಂದು ಕೇಳಿದ್ದೆ ಒಂದು ಕತೆ. ಇಬ್ಬರು, ಒಬ್ಬ ಮಾಸ್ಟ್ರ್ ಕಳ್ಳ, ಒಬ್ಬ ಶಿಷ್ಯ ಕಳ್ಳ ಶಿಷ್ಯ. ಇಬ್ಬರು ಮಾಸ್ಟ್ರು ಬಂದು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ನಂತೆ, ಎಲ್ಲೋ ಒಂದು ಮನೆಗೆ ಹೋಗೋಣ, ಇಲ್ಲೊಂದು ಕಳ್ಳತನ ಮಾಡ್ಕೊಂಬರೋಣ ಅಂತ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡ್ರು. ಒಂದು ರಾತ್ರಿ 12 ಗಂಟೆ 1 ಗಂಟೆ ಮೇಲೆ ಹೊರಟರು. ಅಲ್ಲಿ ಹೋದ್ರು, ಆ ಮನೇಲಿ ಒಂದು 50,000 ಸಿಕ್ತು. 50,000 ಸಿಕ್ಕಿದ್ದು ಎತ್ಕೊಂಡ್ಬಿಟ್ರು, ಬಂದುಬಿಟ್ರು. ಬರ್ತಾ ಎಲ್ಲೋ ತಪ್ಪಿಸ್ಕೊಂಡು ಹೋಗಿ ಆಲ್ಮೋಸ್ಟ್ 2-3 ಗಂಟೆ ರಾತ್ರಿ ಆಗೋಯ್ತು. ಆದಾಗ ಇಬ್ರಿಗೂ ನಿದ್ದೆ ಬರೋಕ್ಕೆ ಶುರು ಆಯಿತು. ಯಾವುದೋ ಒಂದು ಮರದ ಕೆಳಗಡೆನೋ ಯಾವುದೋ ಒಂದು ಬೆಂಚ್ ಮೇಲೋ ಮನ್ಕೊಳ್ಳೋಣ, ಬೆಳಗ್ಗೆ ಹಂಚ್ಕೊಂಬಿಡೋಣ, ನಾವಿಬ್ಬರು ಬೆಳಗ್ಗೆ ಹಂಚ್ಕೊಂಬಿಡೋಣ, ಇವಾಗ ನಿದ್ದೆ ಮಾಡೋಣ ಅಂದ್ಬಿಟ್ಟು ಇಬ್ಬರು ಮಲಗಿಬಿಟ್ರು. ಅದರಲ್ಲಿ ಈ ಜೂನಿಯರ್ ಕಳ್ಳ ಇದ್ದಾನಲ್ಲ, ಅವನಿಗೆ ಸೆಂಟ್ರಲ್ ಸಡನ್ನಾಗಿ ಎಚ್ಚರ ಆಗಿದೆ. ಅವನು ಸೀನಿಯರ್ ಮಾಸ್ಟರ್ ಬಂದು ಮಲಗಿಬಿಟ್ಟಿದ್ದಾನೆ. ಇವನಿಗೆ ಎಚ್ಚರ ಆಗಿದ ತಕ್ಷಣ ಏನು ಮಾಡಿಬಿಟ್ಟ, ನಾನು ಬೆಳಗ್ಗೆವರೆಗೂ ಕಾದರೆ ನನಗೆ ಸಿಗೋದು ಅರ್ಧನೇ, 25,000ನೇ. ಆದರೆ ನಾನು ಈಗಲೇ ಹೊರಟ್ಬಿಟ್ರೆ 50,000 ಸಿಗುತ್ತಲ್ಲ ಅಂತ ಎಲ್ಲ ಎತ್ಕೊಂಡು ಅವನು ರೈಟ್ ಹೊರಟ್ಬಿಟ್ಟ. ಇವನು ಆಮೇಲೆ ಬೆಳಗ್ಗೆ ಎದ್ದು ನೋಡ್ದ, ಇಲ್ಲ, ಕಳ್ಳನ ಮಗ ನೋಡಿ ನನ್ನ ಶೇರು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ, ಏನೋ ಬೇರೆ ಏನೋ ಮಾಡ್ದಂಗೆ. ಸೊ ಆ ಥರ ಯಾವುದೇ ಥರದ್ದು ಪ್ರಾಬ್ಲಮಲ್ಲಿ, ಯಾವುದೇ ಥರದ್ದು ಎಷ್ಟೋ ಕೇಸ್ಗಳಾಗಿ ಬಂದಿರ್ತೀರ ಒಳಗಡೆ, ಅದೆಲ್ಲ ನಿಮ್ಗೆ ಗೊತ್ತಲ್ಲ. ಬೇರೆಯವರಿಗೆಲ್ಲ ಏನು ಅದೆಲ್ಲ ತಿಳಿಸೋದು ಬೇಡ. ಆದ್ದರಿಂದ ನಾವು ಒಂದು ಟೇಸ್ಟ್ ನೋಡೋಣ ಅಂತ ನೋಡ್ಬಿಟ್ರೆ ಕಷ್ಟ. ಸೊ ನಿಮಗೂ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ಥರ ಬದುಕೋದಕ್ಕೆ, ಎಷ್ಟು ಬೇಕಾದ್ರೂ ದುಡ್ಡು ಸಂಪಾದನೆ ಮಾಡಿ ಬದುಕೋದಕ್ಕೆ ಜಾಗ ಇದೆ. ಅದನ್ನು ಬಿಟ್ಬಿಟ್ಟು ಒಳ್ಳೆ ಕಳ್ಳ ಅನ್ನೋದು ಬೇಡ. ಈಗ ಅದಕ್ಕಿಂತ ಈಸಿ, ಆಮೇಲೆ ಅದಕ್ಕಿಂತ ಹೆಚ್ಚಿಗೆ ದುಡ್ಡು. ಯಾವುದೇ ಥರದ್ದು ಪೊಲೀಸವರು ಬಂದು ಹಿಡಿಯಲ್ಲ, ಕಂಪ್ಲೇಂಟ್ ಆಗಲ್ಲ, ಇನ್ನು ಒಂದು ಯಾವುದೇ ಥರದ ತೊಂದರೆ ಇಲ್ಲ, ಇನ್ನೊಬ್ರಿಗೆ ನೀವು ಮೋಸ ಮಾಡ್ದಂಗೆ ಇರಲ್ಲ, ಇನ್ನೊಬ್ರು ಕಳ್ತನ ಮಾಡಿ ಅವ್ರು ಏನೇನು ಪಾಪ ಯಾವ್ಯಾವುದಕ್ಕೆ ದುಡ್ಡು ಸಂಪಾದನೆ ಮಾಡಿ ಎಷ್ಟೆಷ್ಟು ಕಷ್ಟಪಟ್ಟಿದ್ರೋ ಇಟ್ಟಿದ್ರು, ಅದೆಲ್ಲ ಅವ್ರ ಶಾಪ ನಿಮಗೆ ತಾಕಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟು ನಿಮ್ಮ ಪ್ಲ್ಯಾನ್ ಮಾಡ್ತಿರಲ್ಲ, ಅಷ್ಟೇ ಪ್ಲ್ಯಾನ್ ನೀವೇನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಏನಾದ್ರು ಪ್ಲ್ಯಾನು ಮತ್ತು ತಾಳ್ಮೆನೂ ಇದೆ ನಿಮ್ಮ ಕಳ್ತನಕ್ಕೆ. ಅದು ನನಗೆ ಗೊತ್ತು. ಇಲ್ಲರೆ ಅವನು ರಾತ್ರಿವರೆಗೂ ಕಾದಿದ್ದು, ರಾತ್ರಿ ಎಲ್ಲರೂ ನಿದ್ದೆ ಮಾಡಿದ್ಮೇಲೆ ತಾನೇ ಕಳ್ತನ ಮಾಡಬೇಕು. ಸೊ ಅಷ್ಟು ತಾಳ್ಮೆ ಏನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಬಂದುಬಿಟ್ರೆ, ನೀವು ನಾನೆಲ್ಲ ದೊಡ್ಡವ್ರು ಯಾರ್ಯಾರು ಅರ್ನ್ ಮಾಡ್ತಾರಲ್ಲ ಅದಕ್ಕಿಂತ 3 ಪಟ್ಟು ಜಾಸ್ತಿ ಅರ್ನ್ ಮಾಡಿಬಿಡ್ತೀರ. ಸೊ ನಿಮಗೂ ದಾರಿ. ಮತ್ತು ಮೋಸಗಾರ ಬರೀ ಸುಳ್ಳು ಹೇಳೋದು, ಏನೋ ಡಗಲ್ ಬಾಜಿ ಮಾಡೋದು, ದುಡ್ಡು ಬಂದ್ಬಿಡ್ಬೇಕಷ್ಟೇ. ಅದಕ್ಕೆ ಏನು ಬೇಕಾದ್ರೂ ಚಿನ್ನನ ರನ್ನ ಮಾಡಿ ಇಟ್ಬಿಡ್ತಾರೆ. ಸೊ ಒಂದು ಹುಷಾರು, ಇದು ಫೇಕ್ ಕರೆನ್ಸಿ, ಕೋಟಾ ನೋಟು ಅನ್ನೋದರಲ್ಲಿ 1997-98ರಲ್ಲಿ ಪುಸ್ತಕ ಬರೆಯೋಕ್ಕೆ ಶುರು ಆದಾಗ, 2002ರಲ್ಲಿ ಅದನ್ನು ಬಿಡುಗಡೆ ಮಾಡಿದಾಗ ಎಷ್ಟೋ ಸ್ಟಾಪ್ ಆಗೋಯ್ತು. ಅವನಿನ್ನ ಬರಲ್ಲಪ್ಪ, ಅವನು ಹೋಗ್ಬಿಟ್ಟ, ಬುಕ್ ತಾನೇ, ಇವತ್ತು ಯಾರು ಬುಕ್ ಓದ್ತಾರೆ, ಇವತ್ತೆಲ್ಲ ಯೂಟ್ಯೂಬಲ್ಲಿ ವಿಡಿಯೋ ಬೇಕು, ಆವಾಗ ಎಲ್ಲರಿಗೂ ಗೊತ್ತಾಗೋದು ಅಂತ ನೀವೇನಾದರೂ ಅಪಾರ್ಥ ಮಾಡ್ಕೊಂಡಿದ್ರೆ ಬಂದಿದ್ದೀನಿ. ಇಡೀ ವರ್ಲ್ಡಲ್ಲಿ, ನಮ್ಮ ಇಂಡಿಯಾದಲ್ಲಿ, ಇಡೀ ನಮ್ಮ ದೇಶದಲ್ಲಿ
ಒಂದೊಂದು ಎಷ್ಟು ಭಾಷೆ ಇದೆ ಅಷ್ಟು ಭಾಷೆ ಯೂತ್ಸ್ಗೆ ಹೇಳ್ಕೊಡ್ತಾ ಇದ್ದೀನಿ ಹೆಂಗೆ ಪ್ರಿವೆಂಟ್ ಮಾಡಬೇಕು ಅಂತ. ಎಲ್ಲರೂ ವಿಡಿಯೋ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಎಲ್ಲರೂ ಈ ಥರ ಎದುರಾಡೋಕ್ಕೆ ಶುರು ಮಾಡಿಬಿಟ್ರೆ ಏನು ಮಾಡ್ತೀರ ನೀವು? ದಾರಿನೇ ಇಲ್ಲದೆ ಹೋಗ್ಬಿಡುತ್ತೆ. ಸಾಯೋ ಕಾಲದ ಏಜ್ ಆಗೇ ಆಗುತ್ತೆ. ಸಾಯೋ ಕಾಲದಲ್ಲಿ ಏನು ಮಾಡ್ತೀರಾ? ಏನೋ ನೀವು ಮೋಸ ಮಾಡಿದ್ರು, ದಗ ಮಾಡಿದ್ರು, ವಂಚನೆ ಮಾಡಿದ್ರು, ಏನು ಮಾಡಿದ್ರು, ಸ್ವಲ್ಪ ದುಡ್ಡು ಉಳಿಸ್ಕೊಂಡು ಇಟ್ಟಿರ್ತೀರಲ್ಲ, ಅದನ್ನು ಇಟ್ಕೊಂಡು ಸ್ಟಾಕ್ ಮಾರ್ಕೆಟಿಗೆ ಟರ್ನ್ ಆಗಿಬಿಡಿ. ಸ್ವಲ್ಪ ದಿನ ನೀವು ಸಂಪಾದನೆ ಮಾಡ್ತಾ 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 ಈವನ್ ಕೋರ್ಟು ನೀವನ್ನ ಬಿಟ್ಬಿಡುತ್ತೆ. ಏನಾದ್ರು ಕೇಸ್ಗಳಿದ್ರು ಅದಕ್ಕೆ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡು ಒಳ್ಳೆ ಥರ ಟರ್ನ್ ಆಗೋದಕ್ಕೆ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಒಂದು ಒಳ್ಳೆ ಪ್ಲೇಸ್. ಇದ್ರ ಜೊತೆಲಿ ಸ್ವಲ್ಪ ಜನ ದೇವರುಗಳಿದ್ದಾರೆ. ಅವ್ರು ಯಾರಪ್ಪ ಅಂಟಿಗೆ ಇದು ಇವತ್ತು ಬಂದಿರೋ ಕರೆನ್ಸಿ ಬಂದು ಇವನೇನು ಮಾಡ್ಬಿಡೋಕ್ಕಾಗುತ್ತೆ? ಅದನ್ನಿಟ್ಟು ಮಾಡ್ತಾ ಇರೋದಕ್ಕೆ ಇವಾಗ ಶುರು ಆಗಿಬಿಟ್ಟಿದ್ದೀರಲ್ಲಪ್ಪ. ಸ್ಟಾಪ್ ಆಗಿಬಿಟ್ಟಿದ್ರಿ. ಮತ್ತೆ ಆ ಬ್ಲ್ಯಾಕ್ ಪೇಪರ್ ಅದೇ ನಂಗೆ ಗೊತ್ತಿಲ್ವಾ? ನಿಮ್ಮ ಎಲ್ಲ ಭಾಷೆನೂ ಬರೆದಿದ್ದೀನಿ. ಇವಾಗ ಏನಾದ್ರು ಹೊಸ್ದಾಗಿ ನೀವು ಚೇಂಜ್ ಮಾಡ್ಕೊಂಡು ಮಾತಾಡ್ತಾ ಇದ್ದರೆ ಅದೂ ಮುಂದೆ ವಿಡಿಯೋ ಮುಖಾಂತರ ಕಂಪ್ಲೀಟ್ ದೇಶದಲ್ಲಿ ಹರಡ್ತೀನಿ ನಾನು. ಇವನೊಬ್ಬ ಹರಡ್ಬಿಡ್ತಾನೆ, ಏನಪ್ಪ ಮಾಡಿಬಿಡೋಕ್ಕಾಗುತ್ತೆ? ಏನು ಮಾಡೋಣ? ನಾವು ಇಷ್ಟು ಜನ ಇದ್ದೀವಿ, ಇವ್ನು ಹೆಂಗಾದ್ರು ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಚಾಕು ಹಾಕ್ಬಿಡೋಣ, ಕತ್ತರಿಸ್ಬಿಡೋಣ, ಶೂಟ್ ಮಾಡಿಬಿಡೋಣ. ಮಾರ್ಷಲ್ ಆರ್ಟ್ಸ್ ರೆಡಿಯಾಗಿ ಬಂದಿದ್ದೀನಿ. ವಯಸ್ಸಾಗಿಲ್ಲ ನೋಡು ಹೆಂಗಿದ್ದೀನಿ. ಒಬ್ಬ ಸಾಕು, ನೀವು 100 ಜನ ಬನ್ನಿ ಹೊಡೆದು ತೋರಿಸ್ತೀನಿ. ಇಲ್ಲ ಆ ಥರ ತಪ್ಪು ಮೇಲೆ ತಪ್ಪು ಮಾಡಬೇಡಿ. ಹಿಂಗೆ ಬನ್ನಿ, ನನ್ನ ಸ್ನೇಹಿತರಾಗಿ ಬನ್ನಿ, ನಿಮ್ಗೆ ನಾನು ದಾರಿ ಹೇಳ್ಕೊಡ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ನೀವು ಕಳ್ತನ ಮಾಡಿ, ಮೋಸ ಮಾಡಿ, ಬೇರೆಯವ್ರನ್ನ ಹಾಳು ಮಾಡಿ ಸಂಪಾದನೆ ಮಾಡಿ ಎಷ್ಟು ಖುಷಿ ಆಗ್ತೀರ. ಅದಕ್ಕಿಂತ ಎಷ್ಟು ಖುಷಿ ಇರುತ್ತೆ ನೋಡಿ, ಒಳ್ಳೆ ಥರ ಸಂಪಾದನೆ ಮಾಡಿ ನೋಡಿ. ನಿಮ್ಗೆ ಎಷ್ಟು ಖುಷಿ, ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಕಳ್ತನ, ಮೋಸ, ಅದಕ್ಕೆ ಇದಕ್ಕೆ ಪ್ಲ್ಯಾನ್ ಎಲ್ಲ ಮಾಡಿದ್ದೆಲ್ಲ ಫುಲ್ ಬದಿಗಿಟ್ಬಿಟ್ಟು ಸುಮ್ಮನೆ ಇದಕ್ಕೆ ಬಂದುಬಿಟ್ಟು ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗಿ ನೋಡಿ, ಎಷ್ಟು ಖುಷಿಯಾಗಿರ್ತೀರ. ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ, ನಿಮ್ಮ ತಾಯಿ ತಂದೆ ಖುಷಿ ಆಗ್ತಾರೆ, ನಿಮ್ಮ ಜೊತೆಯಲ್ಲಿ ಹುಟ್ಟಿದ್ದ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ನಿಮ್ಮನ್ನು ನೋಡಿ ಆಶ್ಚರ್ಯ ಆಗಿ ನಿಮ್ಮನ್ನು ನೋಡಿ ಕಲಿಯುವಂಥ ಪರಿಸ್ಥಿತಿಗೆ ಬರಲಿ ಅನ್ನೋದೇ ನನ್ನ ಉದ್ದೇಶ. ಇಷ್ಟೊತ್ತು ಬೈದಿದ್ದೆಲ್ಲ ಹೊಡೆಯೋಕ್ಕಲ್ಲ. ಚಾಲೆಂಜಿಂಗ್ ಬರೋರು ಬನ್ನಿ, ಚಾಲೆಂಜ್ ಮಾಡ್ಕೊಳ್ಳೋಣ. ಶೂಟ್ ಮಾಡ್ಬಿಡೋಣ, ಅಲ್ಲಲ್ಲೇ ಹಿಡಿದು ಬಿಸಾಕ್ಬಿಡ್ತೀನಿ ಬುಲೆಟ್ನ. ಮೆಜಿಷಿಯನ್ನು ಇಲ್ವಾ? ಬೇಡ ನೋಡಪ್ಪ, ಒಂದು ಹೇಳಕ್ಕೆ ಟ್ರೈ ಮಾಡ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ದೊಡ್ಡ ಕಷ್ಟ, ಕಳ್ಳತನ ಮಾಡೋದಕ್ಕಿಂತ ಕಷ್ಟ ಸಂಪಾದನೆ ಮಾಡೋದು ಅಂತ ಸುಮಾರು ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನೋ ಹಳೆ ಕಾಲದಿಂದ ಯಾರ್ಯಾರು ಏನೇನೋ ಅದೇನೋ ಇಂಡಿಕೇಟ್ರು ಪಂಡಿಕೇಟ್ರು 20 ವರ್ಷದಿಂದ ಅವನು ಹೆಂಗಪ್ಪ ಹಾಳಾದ, ಸ್ಟಾಕ್ ಮಾರ್ಕೆಟಿಗೆ ಬಂದ ಹಾಳಾದ, ಏನಪ್ಪ ಉಪಯೋಗಿಸ್ದ ಅಂತ ಕೇಳಲ್ಲ. ಉಪಯೋಗಿಸಿದ್ರು ಅದೇ ಇಂಡಿಕೇಟ್ರ್ ಇವತ್ತು ಉಪಯೋಗಿಸ್ತಾ ಇದ್ದಾರೆ ಎಲ್ಲರೂ. ಅದೇ ಇಂಡಿಕೇಟ್ರು ಪಂಡಿಕೇಟ್ರು, ಅದು ಏನೇನೋ ಹೆಸರು ಇಂಗ್ಲೀಷಲ್ಲಿದೆ. ನಾನು ಇಂಡಿಯನ್ಸ್ ಅಲ್ಲ, ಸ್ವಲ್ಪ ಅರ್ಧವರ್ಕ್ಲಿ ಇಂಗ್ಲೀಷು. ಸೊ ಅಂಥದ್ದನ್ನೇ ಮುರಿದು ಹೆಂಗೆ ಕೂಲಾಗಿ ಸಂಪಾದನೆ ಮಾಡ್ಕೋಬೇಕು ಅಂತ ಟೆಕ್ನಾಲಜಿ ಏನು ಓದಿಲ್ಲ ಅಷ್ಟೇ, ಕಲಿತು ಬಂದವನು ನಿಮ್ಮನ್ನು ಬಡಿಯೋದು ಎಷ್ಟೊತ್ತು? ಟೆಕ್ನಾಲಜಿ ನಾನು ಅಲ್ಲಿಗೆ ಓದೇ ಇಲ್ಲ, ಅದಕ್ಕೆ ಹೊಸ ರೂಪ ತಂದುಬಿಟ್ಟವನು ನಿಮ್ಮನ್ನು ಹೊಡೆಯೋದು ಎಷ್ಟೊತ್ತು? ಸೊ ಕೆಟ್ಟದಾಗಿ ಯೋಚನೆ ಮಾಡಬೇಡಿ, ಒಳ್ಳೆ ಥರ ಯೋಚನೆ ಮಾಡಿ, ಒಳ್ಳೆಯದಾಗಲಿ. ನನ್ನ ಜೊತೆ ಬನ್ನಿ, ನಾನು ನಿಮ್ಗೆ ಏನು ಬೇಕಾದ್ರೂ ನನಗೆ ಗೊತ್ತಿರೋದು ಹೇಳ್ಕೊಡ್ತೀನಿ. ನಿಮ್ಮ ಬುದ್ಧಿಗಿಂತ ನಂದೇನಿಲ್ಲ. ಯಾಕಂದರೆ ಒಂದು 5,000 10,000 ಕಳ್ತನ ಮೋಸ ಮಾಡೋಕ್ಕೆ ಎಷ್ಟು ಥರ ಮಾತು, ಎಷ್ಟು ಥರ ಬ್ರೈನ್ ನಿಮ್ಮ ಕೆಲಸ. ಆ ಬ್ರೈನ್ನ ತಗೊಬಂದು ಒಳ್ಳೆ ಕೆಲಸದಲ್ಲಿಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಜೀವನ ಅನ್ನೋದನ್ನು. ಆಮೇಲೆ ಅದು ಬಿಟ್ಟು ಇನ್ನೂ ಸ್ವಲ್ಪ ಜನಪ್ಪ ಇದೇನೋ ಹಾಕು, ಉಂಗುರ ಹಾಕು, ಪಂಗ್ರ ಹಾಕು, ಶಾಸ್ತ್ರಗಳು ಹೇಳ್ಕೊಂಡು ಬೂದಿಗಳು ಕೊಟ್ಕೊಂಡು ಅದೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಅದ್ರದ್ದು ಆವಾಗಲೇ ತಂದೆ. ಬಟ್ ಅವತ್ತು ಓದೋರು ಜಾಸ್ತಿ ಇದ್ದರು, ಅವತ್ತು ಈ ಥರ ಕ್ರೈಮೆಲ್ಲ ಕಡಿಮೆ ಆಯಿತು. ಇವತ್ತು ಓದೋರು ಕಡಿಮೆ ಇದ್ದಾರೆ, ವಿಡಿಯೋ ಮಾಡಬೇಕು ಮಾಡಿಸ್ತಾಯಿದ್ದೀನಿ. 100 ಜನ ರೆಡಿ ಮಾಡ್ತೀನಿ, ಎಲ್ಲರಿಗೂ ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತೀನಿ.
ನೀವು ಒಳ್ಳೆ ಥರ ಬಂದುಬಿಟ್ರೆ ನಿಮಗೂ ಗೊತ್ತಲ್ಲ ಯಾರ್ಯಾರ ಥರ ಯಾರ್ಯಾರು ಯಾವ್ಯಾವ ಥರ ಪ್ಲ್ಯಾನ್ ಮಾಡಿ ಮೋಸಕ್ಕೆ ಹೋಗ್ತಾರೆ, ಈ ಯಾರ್ಯಾರು ಏನೇನು ಪ್ಲ್ಯಾನ್ ಮಾಡಿ ಕಳ್ತನ ಮಾಡ್ತಾರೆ ಅಂತ ನಿಮ್ಮದು ಒಂದು ಶೇರಿಂಗ್ ಇದ್ದರೆ, ನಿಮ್ಮದು ಒಂದು ಭಾಗ ಇದ್ದರೆ ಇನ್ನೂ ಬೇರೆಯವ್ರನ್ನೆಲ್ಲ ತಿದ್ದಕ್ಕೂ ಆಗಿಬಿಡುತ್ತೆ. ಅವಾಗ ನೋಡಿ ಯಾವುದೇ ಕ್ರೈಮ್ ಇರಲ್ಲ. ನಮ್ಮ ದೇಶ ಕ್ರೈಮೇ ಇಲ್ಲ ಅನ್ನೋದಿರಬೇಕು. ಯಾವುದೇ ತಪ್ಪು ಮಾಡೋರು ಈ ದೇಶದಲ್ಲಿ ಇಲ್ಲಪ್ಪ ಅಂತಿದ್ರು ಎಷ್ಟು ಖುಷಿಯಾಗಿರುತ್ತೆ ನಮಗೆ. ಯಾರಿಗದು ಗೌರವ? ನಮಗೆ ಅಲ್ವಾ? ಸೊ ಇದರಲ್ಲೂ ಶಾಸ್ತ್ರ ಪಾಸ್ತ್ರ ಅದು ಏನೇನೋ ಅಂದ್ಕೊಂಡು, ಯಾಕಂದರೆ ಇದರಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ನಮ್ಮ ಇಡೀ ಇಂಡಿಯಾದಲ್ಲಿ ಸ್ವಲ್ಪ ಜನನೇ ಇರೋದು, ಇದರಲ್ಲೂ ಒಬ್ಬನೇ ಇರೋದು. ಇದು ಇಡೀ ಇಂಡಿಯಾದಲ್ಲಿ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಬೇಗ ಪವಾಡಗಳ ರಹಸ್ಯ ಬಯಲು ಅಂತ. ಪವಾಡ ಏನಕ್ಕೆ ತೋರಿಸೋದು? ಎಲ್ಲೋ ಲಕ್ಷ್ಮೀ ಕಟಾಕ್ಷ ಬಂದುಬಿಡುತ್ತೆ ಅಂತ ಒಂದು ಮೋಡಿ ಗೀಡಿ ಮಾಡಿ ಅವ್ರು ದುಡ್ಡು ಕಿತ್ಕೊಂಡು ಹೋಗೋಕ್ಕೆ. ಯಾಕೆ ಅಲ್ಲಿ ಕಟಾಕ್ಷನ ಎತ್ಕೊಂಡು ಬಿಡು ಬಂದು. ಸೊ ಇದನ್ನು ಹರಡ್ತಾ ಇದ್ದೀನಿ, ಹುಷಾರು. ಈ ಥರ ಕೆಲಸ ಮಾಡೋರು ಯಾರು ಇದ್ರೂ ದಯವಿಟ್ಟು ಸ್ಟಾಕ್ ಮಾರ್ಕೆಟಿಗೆ ಬನ್ನಿ. ಆ ಬುದ್ಧಿನ ಇಲ್ಲೂ ಉಪಯೋಗಿಸಿ, ಬಟ್ ನಿಯತ್ತಿಂದ ಉಪಯೋಗಿಸಿ. ಅದೇ ಕಳ್ಳ ಬುದ್ಧಿ ಇಲ್ಲಿ. ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಈಸಿಯಾಗಿ ಕರೆಯೋದಕ್ಕೆ ನನಗೊಂದು ಕ್ಲಾರಿಟಿ ಇದೆ, ತಿಳುವಳಿಕೆ ಇದೆ. ಏನು ತಿಳುವಳಿಕೆ? ಸ್ಟಾಕ್ ಮಾರ್ಕೆಟಲ್ಲಿ ನೀವು ಏನು ಕಳ್ತನ ಮಾಡೋಕ್ಕಾಗಲ್ಲ. ನಿಮ್ಮ ಮನೇಲಿರೋ ಕಂಪ್ಯೂಟ್ರೆ ನೀವೇ ಎತ್ಕೋಬೇಕು ಅಷ್ಟೇ ಮಾರ್ಕೆಟಿಗೆ ಬಂದಮೇಲೆ. ಆಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವುದೇ ಥರದ್ದು ಕುಂಕುಮ ವಿಭೂತಿ ಪ್ರೊಡ್ಯೂಸ್ ಮಾಡಿ ನಿಮ್ಮ ತಲೆಗೆ ನೀವು ಹಾಕ್ಕೋಬೇಕು, ಯಾರಿಗೂ ಆಗಲ್ಲ. ಸ್ಟಾಕ್ ಮಾರ್ಕೆಟ್ಗೆಲ್ಲದೆಲ್ಲ ನಾವೆಲ್ಲ ಬಚ್ಚಾಗಳು ಸ್ಟಾಕ್ ಮಾರ್ಕೆಟಲ್ಲಿ. ಅದಕ್ಕೆ ಮುಂದೆ ಸ್ಟಾಕ್ ಮಾರ್ಕೆಟ್ಗೆ ಮುಂದೆ ನಾವೆಲ್ಲ ಬಚ್ಚಾಗಳು. ಆ ಬ್ರೈನ್ನ ಅಲ್ಲಿಂದ ಸ್ಟಾಕ್ ಮಾರ್ಕೆಟಿಂದ ಹೆಂಗಪ್ಪ ಅರ್ನ್ ಮಾಡ್ಕೊಳ್ಳೋದು ಒಳ್ಳೆ ಥರ. ಅದು ಅದರಲ್ಲಿ ಏನು ತೊಂದರೆನೇ ಇಲ್ಲ, ಯಾರು ಬಂದು ನಿಮ್ಗೆ ಹಿಡಿಯಲ್ಲ, ಏನೂ ಮಾಡಲ್ಲ. ಅಲ್ಲಿ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಿ. ಬರೀ ಅಯ್ಯೋ ಇಷ್ಟು ಸಂಪಾದನೆ ಮಾಡಿಬಿಟ್ರೆ ಏನಾದ್ರು ಇನ್ಕಮ್ ಟ್ಯಾಕ್ಸ್ ಅವ್ರು ಯಾಕೆ ಬರ್ತಾರೆ? ನೀನು ಸಂಪಾದನೆ ಮಾಡಬೇಕು ಅಂತಲೇ ಅವರಿರೋದು. ನೀವು ಸಂಪಾದನೆ ನಾವು ಮಾಡಿದ್ರೇ ಇನ್ಕಮ್ ಟ್ಯಾಕ್ಸ್ ಕಟ್ಟೋಕ್ಕಾಗೋದು ಅಂತ ಅವ್ರಿಗೆ ಗೊತ್ತು. ಕೋಟಿಗಟ್ಟಲೆ ಸಂಪಾದನೆ ಮಾಡು, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕರೆಕ್ಟಾಗಿ ಕಟ್ಬಿಡು. ಅದರಲ್ಲೂ ಮೋಸಕ್ಕೆ ಹೋಗಬೇಡ, ಎಲ್ಲೂ ಮೋಸಕ್ಕೆ ಹೋಗಬೇಡ. ಇಷ್ಟು ದಿನ ಅನುಭವಿಸಿದ ಸಾಲದ. ಸೊ ಆ ಥರ ಯಾವುದೇ ಥರದ್ದು ಕ್ರಿಮಿನಲ್ ಕೆಲಸ ಬಿಡಬೇಕು ಅಂತ ಉದ್ದೇಶ ಇರೋವ್ರಿಗೂ, ತುಂಬ ಖುಷಿ ಇಲ್ಲಿ ಹೆಂಗಪ್ಪ ದಾರಿ ಸಿಗ್ತಾ ಇಲ್ಲ ಅನ್ನೋವ್ರಿಗೂ ಈ ಒಂದು ಕಾರ್ಯಕ್ರಮ ಉಪಯೋಗ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಮೊದಲೇ ಅವ್ರಿಗೆ ಉಪಯೋಗ ಆಗುತ್ತೆ. ಹೆಂಗಪ್ಪ ನಮ್ದು ಏನೇನೋ ಕ್ರಿಮಿನಲ್ ರೆಕಾರ್ಡ್ಸ್ ಎಲ್ಲ ಇರುತ್ತೆ, ಅದ್ರಲ್ಲಿ ಮಾಡೋಕ್ಕಾಗುತ್ತೆ. ಅದೆಲ್ಲ ಏನು ಬೇಡ. ನಿಮ್ಗೆ ಅಂಥ ಒಂದು ಪರಿಸ್ಥಿತಿ ಬಂದರೆ ನಿಮ್ಗೆ ಗೊತ್ತಿರೋ ಯಾರೋ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅವ್ರಿಗೆ ಕೇಳಿ, ಸರ್ ನಾನು ಒಳ್ಳೆಯವನಾಗಿ ಈ ಥರ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಖಂಡಿತ ಅವ್ರು ಸಪೋರ್ಟ್ ಮಾಡ್ತಾರೆ, ನನಗೆ ನಂಬಿಕೆ ಇದೆ. ಏನು ಹೇಳ್ತೀರಿ? ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ ಸರ್. ಇಲ್ಲಿಂದ ನಿಮ್ಮ ಹಣೆ ಬರ ನೀವು ಬರ್ಕೊಳ್ತೀರೋ, ಯಾರು ಕೈ ಕೊಡ್ತೀರೋ, ಇಲ್ಲ ಸ್ಟಾಕ್ ಮಾರ್ಕೆಟ್ ಕೈ ಕೊಡ್ತೀರೋ, ನಿಮಗೆ ಬಿಟ್ಟಿದ್ದು. ನಮಸ್ಕಾರ.